ಇಡೀ ದೇಶದಲ್ಲಿ ಒಮ್ಮೆ ಕಾಂಗ್ರೆಸ್ ಮೂಲೋತ್ಪಾದನೆ ಆಗುತ್ತೆ. ಒಮ್ಮೆ ಕ್ರಾಂತಿ ಆದ್ರೇನೆ ಜಗತ್ತಿನಲ್ಲಿ ಶಾಂತಿ ನೆಲೆಸೋದು. ಕ್ರಾಂತಿ ಆದ್ರೇನೆ ಶಾಂತಿ ನೆಲೆಸೋದು. ಕ್ರಾಂತಿ ಇಲ್ಲದೆ ಶಾಂತಿ ಅದು ಶಾಶ್ವತವಾಗಿರುವುದಿಲ್ಲ. ಒಮ್ಮೆ ಕಾಂಗ್ರೆಸ್ ಅನ್ನ ಕಿತ್ತೊಗೆತಕ್ಕಂತಹ ಕ್ರಾಂತಿ ಈ ನೆಲದಲ್ಲಿ ಆಗುತ್ತೆ. ನೋಡ್ರಿ, ಇಡೀ ಜಗತ್ತು ಬಂದು ಹೋಯ್ತು. ನಮ್ಮ ದೇಶಕ್ಕೆ ಬಂದು G20 ಕಾರ್ಯಕ್ರಮ ಆಯ್ತು. ಇಡೀ ಜಗತ್ತು ಬಂದು ನಮ್ಮ ದೇಶವನ್ನ ಹೊಗಳಿ ಹೋಯ್ತು. ಮೋದಿ ಅವರನ್ನ ಹೊಗಳಿದ್ರು. ರಾಹುಲ್ ಗಾಂಧಿನ ಬಂದೆ ಎಲ್ಲಿದಾರೋ ಗೊತ್ತಿಲ್ಲ. ಬಹುತೇಕ ಕೆಲವರು ಹೇಳಿದ್ರು, ನಾವು ಎಲ್ಲ ಹುಡುಕಿದ್ವಿ ರಾಹುಲ್ ಗಾಂಧಿ ಅವರು ಎಲ್ಲಿದ್ದಾರೆ ಅಂತ. ಆಲೂಗಡ್ಡೆಯನ್ನ ಬಂಗಾರ ಮಾಡುವ ಎಕ್ಸರ್ಸೈಸ್ ಮಾಡ್ತಾ ಇದ್ದಾರೆ ಅಂತ. ಆಲೂಗಡ್ಡೆಯಿಂದ ಬಂಗಾರ ತೆಗಿತಾ ಇದ್ದಾರೆ. ನಮ್ಮ ದೇಶದ ಪರಿಸ್ಥಿತಿ ಇಡೀ G20 ಕಂಟ್ರೀಸ್ ಇಲ್ಲಿ ನಮ್ಮ ದೇಶಕ್ಕೆ ಬಂದಿದ್ದಾವೆ. G20 ರಾಷ್ಟ್ರಗಳು ಬಂದಿದ್ದಾವೆ. ಇಡೀ ದೇಶವನ್ನ ಹಾಡಿ ಹೊಗಳ್ತಾ ಇದ್ದಾವೆ. ಅಲ್ಲಿ ವಿರೋಧ ಪಕ್ಷದ ಅಸ್ತಿತ್ವನೇ ಇಲ್ಲ. ಒಂದು ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಕಾಣಿಸ್ಕೋಬೇಕಿತ್ತು. ಕಾಣಿಸ್ಕೊಂಡಿಲ್ಲ ಅಂತಂದ್ರೆ ಅದೆಷ್ಟರ ಮಟ್ಟಿಗೆ ಕಾಂಗ್ರೆಸ್ ದಿವಾಳಿ ಎದ್ದು ಹೋಗಿದೆ. ಸಂಘಟನಾತ್ಮಕವಾಗಿ ನೈತಿಕವಾಗಿ ಅಂತೂ ಕಾಂಗ್ರೆಸ್ಗೆ ನಿಲ್ವೇ ಇಲ್ಲ. ಆದ್ರೆ ಸಂಘಟನಾತ್ಮಕವಾಗಿಯೂ ಕೂಡ ಎಷ್ಟು ದಿವಾಳಿ ಎದ್ದಿದೆ ಅನ್ನೋದು ಆ G20 ಸಮಿಟ್ ಅಲ್ಲೇ ಕಾಣ್ತಾ ಇದೆ. ಬಂಧುಗಳೇ, ದೇಶದಲ್ಲಿ ಹೊಸ ಭರವಸೆ ಬರಬೇಕು ಅಂತಾದ್ರೆ, ಈ ದೇಶದ ಜನರಿಗೆ ಶಾಂತಿ ನೆಮ್ಮದಿ ಸಿಗಬೇಕು ಅಂತಾದ್ರೆ ಬಿಜೆಪಿ ಸಣ್ಣ ಕಲ್ಪನೆ ನೋಡಿ. ಕಳೆದ 1 ವರ್ಷದಿಂದ ಕರ್ನಾಟಕ ಸರ್ಕಾರ ಇದೆ. ಅದಕ್ಕೂ ಮುಂಚೆನೂ ಸಿದ್ದರಾಮಯ್ಯನವರ ಸರ್ಕಾರ ಇದೆ. ದೇಶದಲ್ಲಿ ನಮ್ಮ ಸರ್ಕಾರ ಬರೋದಕ್ಕಿಂತ ಮುಂಚೆ, ಮೋದಿ ಸರ್ಕಾರ ಬರೋದಕ್ಕಿಂತ ಮುಂಚೆ 10 ವರ್ಷ ಕಾಂಗ್ರೆಸ್ ನವರಿಗೆ ಅಧಿಕಾರ ನಡೆಸಿದ್ರು. ಅವತ್ತಿನ ದಿವಸದ ನಮ್ಮ ಈ ದೇಶದ ಇಮೇಜ್ ಏನಿತ್ತು? ಎಲ್ಲೋ ಮೂಲೆಯಲ್ಲಿ ಇರ್ತಿದ್ವಿ. ಜಗತ್ತಿನ ಒಟ್ಟು ರಾಷ್ಟ್ರಗಳ ಪಂಕ್ತಿಯಲ್ಲಿ ನಾವು ಎಲ್ಲೋ ಮೂಲೆಯಲ್ಲಿ ಕೂತಿದ್ವಿ. ನಮ್ಗೆ ನಮ್ದೇ ಆಗಿರ್ತಕ್ಕಂಥ ಸ್ಟ್ರೆಂತ್ ಇರಲಿಲ್ಲ, ನಮ್ದೇ ಆಗಿರುವಂತಹ ಧ್ವನಿ ಇರಲಿಲ್ಲ, ನಮ್ದೇ ಆಗಿರುವಂತಹ ನಿಲುವಿರಲಿಲ್ಲ. 10 ವರ್ಷದಲ್ಲಿ ಬದಲಾವಣೆ ಆಯ್ತು. ಯಾಕೆ? ನೀತಿ ಸ್ಪಷ್ಟವಾಗಿದೆ. ನಾವು ನಮ್ಮ ನಿಲುವಿಗೆ ಬದ್ಧರಿದ್ದೀವಿ ಮತ್ತು ನಿಯತ್ತು ಯಾರು ಪ್ರಶ್ನೆ ಮಾಡೋ ಹಾಗೇನೇ ಇಲ್ಲ. ಇಡೀ ಜಗತ್ತು ಇವತ್ತು ಬಿಜೆಪಿಯ ನಿಯತ್ತನ್ನು ಪ್ರಶ್ನೆ ಮಾಡೋ ಹಾಗಿಲ್ಲ. ಆ ಒಂದು ಬದ್ಧತೆಯ ಪರಿಣಾಮವಾಗಿ ಕಳೆದ 10 ವರ್ಷಗಳಲ್ಲಿ ಇಡೀ ದೇಶ ಆರ್ಥಿಕವಾಗಿ ಅತ್ಯಂತ ಸಬಲ ಆಗಿದೆ. ಇವತ್ತೇನು ಮೋದಿ ಅವರು ಸ್ಕೀಮ್ ಅನ್ನು ಕೊಟ್ಟರಲ್ಲ, ಯಾವುದೇ ಮನೆಗಳಿಗೆ ಮೋದಿ ಸ್ಕೀಮ್ ಹೋಗಿ ಮುಟ್ಟಿಲ್ಲ ಅಂದ್ರೆ ಸಾಧ್ಯವೇ ಇಲ್ಲ. ಒಂದಲ್ಲ ಒಂದು ಕಾರಣದಿಂದ, ಒಂದಲ್ಲ ಒಂದು ಯೋಜನೆ, ಮೋದಿ ಅವರ ಯೋಜನೆ ಮನೆಗಳಿಗೆ ಹೋಗಿ ಮುಟ್ಟಿಲ್ಲ. ಹೇಳಿ ಅಭಿವೃದ್ಧಿ ಏನ್ ಮಾಡಿದ್ದಾರೆ ಅಂತ ಕುರುಡರಿಗೆ ಯಾವತ್ತೂ ಕೂಡ ಹೆಚ್ಚು ತಿಳಿಸಬೇಕಾದಂತ ಅವಶ್ಯಕತೆ ಇಲ್ಲ. ಅವರು ಈ ಜಗತ್ತನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಪೂರ್ವಾಗ್ರಹ ಪೀಡಿತ ಕುರುಡರು ಇರ್ತಾರಲ್ಲ, ಅವ್ರಿಗೆ ನೀವು ಹೇಳಿದ್ರು ಕೇಳೋದಿಲ್ಲ. ತೋರ್ಸೋದು ಹಾಗೆ, ಹೇಳಿದ್ರು ಕೂಡ ಕೇಳೋದಿಲ್ಲ. ಈ ಕಾಂಗ್ರೆಸ್ನವ್ರು ಯಾವತ್ತೂ ಕೂಡ ಅಪಪ್ರಚಾರವನ್ನೇ ಮಾಡಿದ್ರು, ಪ್ರಚಾರವನ್ನು ಯಾವತ್ತೂ ಮಾಡಿದ್ರು. ನಮ್ಮಲ್ಲಿ ಒಂದು ಸಣ್ಣ ಗಾದೆ ಹೇಳ್ತಾರೆ, ಸುಳ್ಳು ಮತ್ತು ಸತ್ಯ ಹೇಗಿರುತ್ತೆ? ಸತ್ಯ ಎದ್ದು ಕುತ್ಕೊಳ್ಳೋದ್ರೊಳಗಡೆ ಸುಳ್ಳು ಇಡೀ ಜಗತ್ತನ್ನೆಲ್ಲ ಸುದ್ದಿ ಬಂದಿತ್ತಂತೆ. ಫಾಸ್ಟ್ ಸುಳ್ಳು. ಸುಳ್ಳಿನ ಚರ್ಚೆ ತುಂಬಾ ಭಾರಿ ಜೋರಾಗಿ ನಡೆಯುತ್ತೆ. ಸುಳ್ಳಿನ ಚರ್ಚೆ ಭಾರಿ ಜೋರಾಗಿ ನಡೆಯುತ್ತೆ. ಸತ್ಯ ಎದ್ದು ಕುತ್ಕೊಳ್ಳೋದ್ರೊಳಗಡೆ ಸುಳ್ಳು ಇಡೀ ಜಗತ್ತನ್ನೆಲ್ಲ ಓಡಾಡಿ ಬಂದಿದ್ದಾನೆ. ಈ ಸತ್ಯ ಎದ್ದು ಕುಂತಾಗ ಆಗ ಗೊತ್ತಾಗತ್ತೆ ಸುಳ್ಳಿನ ಪರಿಸ್ಥಿತಿ ಏನು ಅನ್ನೋದು. ಆಗ ಜಗತ್ತಿಗೆ ಗೊತ್ತಾಗುತ್ತೆ. ಆದ್ರೆ ಸ್ವಲ್ಪ ಲೇಟ್. ಸತ್ಯ ಎದ್ದು ಕುತ್ಕೊಳ್ಬೇಕಾದ್ರೆ ಸ್ವಲ್ಪ ಲೇಟ್. ಆದ್ರೆ ಎಷ್ಟೋ ಸರಿ ಏನಾಗುತ್ತೆ, ಸತ್ಯ ಮತ್ತು ಸುಳ್ಳು ಇಬ್ರು ವಾಕಿಂಗ್ ಹೋಗಿದ್ದು. ಬೆಳಿಗ್ಗೆ ವಾಕಿಂಗ್ ಹೋಗಿದ್ದು ಸತ್ಯ ಮತ್ತು ಸುಳ್ಳು ಎರಡು ವಾಕಿಂಗ್ ಹೋಗಿದ್ದು. ಒಂದು ದೊಡ್ಡ ಕೆರೆ ಕಾಣಿತು. ಅಲ್ಲಿ ಎಲ್ಲಾ ಬಟ್ಟೆ ಇಟ್ಟೆ ಕಳಚಿ ನೀರಿಗೆ ಬಿದ್ರು. ಈಸಾಡ್ಲಿಕ್ಕೆ ಶುರು ಮಾಡಿದ್ರು. ಖುಷಿಯಿಂದ ಈಸಾಡುದು. ಸತ್ಯ ಭಾರಿ ಖುಷಿಯಾಗಿ ನೀರಲ್ಲಿ ಬಿದ್ದುಕೊಂಡು ಆನಂದ ಪಡ್ತಾ ಇದ್ದಾರೆ. ಅಷ್ಟರ ಮಧ್ಯದಲ್ಲಿ ಸುಳ್ಳು ಏನ್ ಮಾಡ್ತು, ನೀರಿಂದ ಹೊರಗಡೆ ಮಾಡ್ತು. ಸತ್ಯದ ಕೋಟನ್ನ ಹಾಕೊಳ್ತು. ಊರೆಲ್ಲ ಸುತ್ತಿ ಶುರು ಮಾಡ್ತಾರೆ. ಸುಳ್ಳು ಸತ್ಯದ ಕೋಟನ್ನ ಹಾಕೊಂಡು ಊರೆಲ್ಲ ಸುತ್ತಾಡ್ಲಿಕ್ಕೆ ಶುರು ಮಾಡ್ತು. ಜನ ಏನಂತಂದ್ರು, ಸತ್ಯವೇ ಓಡಾಡ್ತಾ ಇದೆ ಅಂತ. ಅವ್ರಿಗೆ ಇದು ಸುಳ್ಳು ಓಡಾಡ್ತಾ ಇದೆ ಅಂತ ಗೊತ್ತೇ ಆಗಿಲ್ಲ. ಇವತ್ತು ಕಾಂಗ್ರೆಸ್ನವ್ರ ಪರಿಸ್ಥಿತಿ ಹೀಗೇನೆ. ಮುಖವಾಡದ ಬದುಕು ಕಾಂಗ್ರೆಸ್ನವ್ರು. ಅವ್ರು ಎದೆ ಬಗೆದ್ರು ಕೂಡ ಸತ್ಯ ಸಿಗುದಿಲ್ಲ, ನಿಯಮ ಸಿಗುದಿಲ್ಲ, ನೀತಿ ಸಿಗುದಿಲ್ಲ, ದೇಶದ ಬಗ್ಗೆ ಒಳ್ಳೆ ಅಭಿಪ್ರಾಯಗಳು ಸಿಗುದಿಲ್ಲ, ಸರಿಯಾದಂತಹ ಯೋಜನೆಗಳು ಸಿಗುದಿಲ್ಲ. ನೋಡ್ರಿ, ಸಿದ್ದರಾಮಯ್ಯ ಸರ್ಕಾರ 10 ವರ್ಷದಲ್ಲಿ ಕಾಂಗ್ರೆಸ್ ಬಿಜೆಪಿ ಗವರ್ಮೆಂಟ್
ಏನೆಲ್ಲ ಯೋಜನೆಗಳನ್ನು ಕೊಡ್ತು, ಆದ್ರೆ ಇಡೀ ದೇಶ ಸ್ಟ್ರಾಂಗ್ ಆಯ್ತು. ಇಡೀ ದೇಶ ಸ್ಟ್ರಾಂಗ್ ಆಯ್ತು. ಜಗತ್ತಿನಲ್ಲಿ ದೈತ್ಯನಾಗಿ ನಾವು ಇವತ್ತು ಬೆಳೀತಾ ಇದ್ದೀವಿ. ಗ್ಲೋಬಲ್ ಮಾರ್ಕೆಟ್ ಇವತ್ತು ಇಲ್ಲಿ ಸೃಷ್ಟಿಯಾಗಿದೆ, ಪ್ರೊಡಕ್ಷನ್ ಇಲ್ಲಿ ಶುರುವಾಗಿದೆ. ಅತ್ಯಂತ ಸಮರ್ಥವಾಗಿರ್ತಕ್ಕಂಥ ಆಡಳಿತ ನಾವು ಕೊಡ್ತಾ ಇದ್ದೀವಿ. ಹಳ್ಳಿಗಳಿಗೆ ನಮ್ಮ ಯೋಜನೆ ತಲುಪಿದೆ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇವತ್ತು ಆಗ್ತಾ ಇದೆ. ಜಗತ್ತಿನ ಆರ್ಥಿಕತೆಯ ಕೇಂದ್ರ ಭಾರತವಾಗಿ ಇವತ್ತು ಬೆಳೀತಾ ಇದೆ. 1 ವರ್ಷ ಆಗಲಿಲ್ಲ ಇನ್ನು ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ. 1 ವರ್ಷದಲ್ಲಿ ಕಾಂಗ್ರೆಸ್ ನಮ್ದು ಇಡೀ ಕರ್ನಾಟಕ ಎಷ್ಟು ಸಮೃದ್ಧವಾಗಿರತಕ್ಕಂಥ ಕರ್ನಾಟಕ ಎಷ್ಟು ಲೂಟಿ ಮಾಡಿದ್ರು ಅಂತ ನೋಡಿ. ಇವತ್ತು ಗವರ್ಮೆಂಟ್ ನೌಕರರಿಗೆ ಪಗಾರ ಕೊಡ್ಲಿಕ್ಕೆ ದುಡ್ಡಿಲ್ಲ. ಸಿದ್ದರಾಮಯ್ಯ ಅವರು ಅಷ್ಟೆಲ್ಲ ಒದರಾಡ್ತಾರಲ್ಲ, ಹಾಗಿದ್ರೆ ಕರ್ನಾಟಕ ಸರ್ಕಾರದ ಆರ್ಥಿಕ ಸ್ಥಿತಿಗತಿಯ ಕುರಿತಂತೆ ಶ್ವೇತ ಪತ್ರವನ್ನ ಹೊರಡಿಸ್ಲಿ ನೋಡೋಣ. ನಿಜಕ್ಕೂ ಸಿದ್ದರಾಮಯ್ಯವರಿಗೆ ದಮ್ಮಿದ್ರೆ, ನಿಜಕ್ಕೂ ಪ್ರಾಮಾಣಿಕತೆ ಇದ್ರೆ, ಕಳಕಳಿ ಇದ್ರೆ, ಆರ್ಥಿಕತೆಯ ಬಗ್ಗೆ ಅರಿವಿದ್ರೆ ಅವರು ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಶ್ವೇತ ಪತ್ರವನ್ನು ಹೊರಡಿಸ್ತಾರೆ. ಹಾಗೆ ಗೊತ್ತಾಗುತ್ತೆ ಕಳೆದ 1 ವರ್ಷದಲ್ಲಿ ಇವರು ಕಳೆದಿದ್ದೇನು ಅಂತ ಗೊತ್ತಾಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.